ಇನ್ನು SIT ತನಿಖೆಯ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ತಿಳಿಸ್ತಾ ಇದ್ವಿ. ಹಾಗಾದ್ರೆ ಈ CID SIT ತನಿಖಾ ಕಾರ್ಯನಿರ್ವಹಣೆ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಂದಿನಿಂದ CID SIT ಇಂದ ಅಧಿಕೃತವಾದಂತಹ ತನಿಖೆ ಕೂಡ ಆಗತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. CID DGಗೆ SIT ಮುಖ್ಯಸ್ಥರು ಇಬ್ಬರು SP ಡ್ಯೂಟಿಯನ್ನ ರಿಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಆ ಬಳಿಕ ತನಿಖೆಗೆ ಅವಶ್ಯಕವಿರುವಂತಹ ಸಿಬ್ಬಂದಿಗಳ ನೇಮಕ ಕೂಡ ಆಗುತ್ತೆ. ಡಿವೈಎಸ್ಪಿಗಳು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ನುರಿತ ಟೆಕ್ನಿಕಲ್ ತಜ್ಞರ ನೇಮಕ ಕಾರ್ಯ ಕೂಡ ಭರದಿಂದ ಸಾಗಲಿಕ್ಕಿದೆ. DG IGP ಇಂದ ಅನುಮತಿಯೊಂದಿಗೆ ಸಿಬ್ಬಂದಿಯ ನೇಮಕ ಸಾಗುತ್ತೆ. ಹಾಗಾದ್ರೆ ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ಇಂದಿನಿಂದ CID SIT ಇಂದ ಅಧಿಕೃತವಾದಂತಹ ತನಿಖೆಯ ಕಾರ್ಯ ಚುರುಕುಗೊಳ್ಳುತ್ತೆ. CID DG SIT ಮುಖ್ಯಸ್ಥರು ಇಬ್ಬರು SP ಡ್ಯೂಟಿಯನ್ನ ರಿಪೋರ್ಟ್ ಮಾಡ್ಕೊಳ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಆ ಬಳಿಕ ತನಿಖೆಗೆ ಅವಶ್ಯಕವಿರುವಂತಹ ಸಿಬ್ಬಂದಿಗಳ ನೇಮಕ ಆಗುತ್ತೆ. ಅಂದ್ರೆ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಯಾಕೆ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಆ ಟೀಮ್ನಲ್ಲಿ ಲಿಮಿಟೇಷನ್ಸ್ ಇರಲ್ಲ. ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕಾದ್ರೆ ಲಿಮಿಟೇಷನ್ಸ್ ಇರುತ್ತೆ, ಬಟ್ ಈ ಟೀಮ್ಗೆ ಅಂತ ಲಿಮಿಟೇಷನ್ಸ್ ಇರಲ್ಲ. ಆಮೇಲೆ ಎಲ್ಲ ಎಕ್ಸ್ಪರ್ಟ್ಗಳನ್ನು ಒಳಗೊಂಡಂತಹ ಟೀಮ್ ಆಗಿರುತ್ತೆ ಇದು. ಸೊ ಹೀಗಾಗಿ ಕ್ರೂಷಿಯಲ್ ಇದು. ಡಿವೈಎಸ್ಪಿಗಳು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಇದರಲ್ಲಿ ಇರ್ತಾರೆ. ಆಮೇಲೆ ಕೆಲವು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅವರು ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಒಂದೇ ವ್ಯಾಪ್ತಿಯಲ್ಲಿ ಒಂದೇ ಪ್ರಕರಣವನ್ನು ಫೋಕಸ್ ಮಾಡಿಕೊಂಡು ಡೆಡಿಕೇಟ್ ಆಗಿ ಒಂದೇ ಪ್ರಕರಣವನ್ನು ಭೇದಿಸೋದಕ್ಕೆ ಯತ್ನಿಸ್ತಾರೆ. ಕಾನ್ಸ್ಟೇಬಲ್, ನುರಿತ ಟೆಕ್ನಿಕಲ್ ತಜ್ಞರ ನೇಮಕ ಕಾರ್ಯ ಆಗುತ್ತೆ. DG IGP ಅವರ ಅನುಮತಿಯೊಂದಿಗೆ ಸಿಬ್ಬಂದಿ ನೇಮಕದ ಕೆಲಸ ಆಗುತ್ತೆ. ಬಳಿಕ ಕೇಸ್ ಫೈಲ್ಗಳ ವರ್ಗಾವಣೆಯನ್ನ ಟೀಮ್ ಮಾಡಿಕೊಳ್ಳಲಿದೆ. ಹೊಳೆನರಸೀಪುರದಲ್ಲಿ ರೇವಣ್ಣ, ಪ್ರಜ್ವಲ್ ವಿರುದ್ಧ FIR ಈಗಾಗಲೇ ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ಬಂದಿರುವಂತಹ ದೂರುಗಳ ಕೇಸ್ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಸ್ಟಡಿ ಮಾಡಲಾಗುತ್ತೆ. ಈ ಎಲ್ಲ ಕೇಸ್ ಫೈಲ್ ಪಡೆದು ದೃಶ್ಯಗಳ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ವಿಡಿಯೋ ಮಾಡಿದವರು ಯಾರು, ಹಂಚಿದವರು ಯಾರು, ಇವರ ಪತ್ತೆಗೂ ಕೂಡ ಯತ್ನಿಸಲಾಗುತ್ತೆ. ಈ ನೆಟ್ವರ್ಕ್ ಅಥವಾ ಈ ಸಿಂಡಿಕೇಟು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನ ಪತ್ತೆ ಹಚ್ಚಲಾಗುತ್ತೆ. ಅಪ್ಪ ಮಗನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬುಲಾವ್ ಕೊಡುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ.